ಕುಂಭರಾಶಿಯವರಿಗೆ ಹೇಗಿದೆ ಈ ತಿಂಗಳು ಈ ವಾರ? ಕುಂಭರಾಶಿಯವರಿಗೆ ಭಾಳ ವಿಶೇಷವಾಗಿ ನಿಮಗೆ ಒಂದಲ್ಲ ಒಂದು ಗ್ರಹಗಳು ಅಟ್ಯಾಕ್ ಮಾಡ್ತಾನೆ ಇದ್ದಾವೆ. ನೀವು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಯಾಕಂದರೆ ನಿಮ್ಮ ರಾಶಿಲೇ ರಾಹು ಗ್ರಹ ಇದ್ದಾನೆ. ರಾಹು ಗಣಪತಿನ ಕೂಡ ಬಿಟ್ಟಿಲ್ಲ, ಇಲ್ಲಿ ಮಂಜುನಾಥನ ಕೇತು ಗ್ರಹ ಬಿಟ್ಟಿಲ್ಲ. ಇಲ್ಲೇನಾಗುತ್ತೆ, ಕುಂಭರಾಶಿಲಿ ಗಣಪತಿ ಇರೋದ್ರಿಂದ ನಿಮಗೆ ಸಾಕಷ್ಟು ಗಣಪತಿನ ವಿಘ್ನ ವಿನಾಯಕ ಅವನ್ನೆಲ್ಲ ಒಳ್ಳೇದು ಮಾಡ್ತಾನೆ ಇದ್ದರೆ ಅವನಿಂದಲೇ ಎಲ್ಲವೂ ಸ್ಟಾರ್ಟ್ ಆಗಿತ್ತು. ಈ ವರ್ಷ ಗಣೇಶನಿಂದಲೇ ಎಲ್ಲವೂ ಕೂಡ ಸ್ಟಾರ್ಟ್ ಆಗಿತ್ತು. ಎಲ್ಲ ನೆಗೆಟಿವ್ನೇ ಸ್ಟಾರ್ಟ್ ಆಗಿತ್ತು. ಗಣೇಶನ ಸೋಕಿಗೆ ಮಾಡ್ತಿರೋ ಇಲ್ಲ ಭಕ್ತಿಗೆ ಮಾಡ್ತಿರೋ ಗೊತ್ತಿಲ್ಲ. ನಾನಂತೂ ಗಣೇಶನ ಪರಮ ಭಕ್ತ ಆಗ್ಬಿಟ್ಟಿದ್ದೀನಿ. ಈ ನಡುವೆ ಗಣೇಶನಿಗೆ ಸಂಬಂಧಪಟ್ಟಂಥ ಒಂದು ಹಾಡನ್ನು ನನ್ನ ಫ್ರೆಂಡಿಗೆ ಮಗಳಿಗೆ ಕೊಟ್ಟಿದ್ದೀನಿ. ಅದನ್ನು ದೊಡ್ಡ ಸಖತ್ ನೇಮ್ ನನಗೆ ಇಷ್ಟ ಆಗಿತ್ತು. ಕುಂಭರಾಶಿಯವರಿಗೆ ಏನಾಗುತ್ತೆ ಅಂದರೆ, ಕುಂಭರಾಶಿಯವರಿಗೆ ಬಿನ್ಗೆ ಒಡೆದೋಗ್ಬೋದು 100%. ಈ ಒಂದು ತಿಂಗಳಲ್ಲಿ ನಿಮ್ಮ ತಲೆ 2 ಭಾಗ 2 ಓಳು ಆಗ್ಬೋದು 100% ಕುಂಭರಾಶಿಯವರಿಗೆ. ಯಾಕಂದರೆ ಕುಜಗ್ರಹ ಅಷ್ಟೊಂದಲ್ಲಿದೆ. ಯಾರೆಲ್ಲ ಧನುಷ್ಯ ನಕ್ಷತ್ರದಲ್ಲಿ ಹುಟ್ಟಿರೋ ಅವ್ರ ಮನೆ ಬಾಳಿ ಏನು ತಲೆ ಒಡೆದು ಮೆಂಟ್ಲಾಗಿದೆ, ಲೂಸ್ ಆಗಿಬಿಟ್ಟಿದೆ ನಿಮ್ಮ ತಲೆ 100%. ಏನು ಮೃಗಶಿರ ನಕ್ಷತ್ರ ಹುಟ್ಟಿದವ್ರಿಗೆ ಖಂಡಿತ ಕೂಡ ಮೃಗಶಿರ ಚಿತ್ತ ಧನಿಷ್ಠ ನಕ್ಷತ್ರದಲ್ಲಿ ಯಾರು ಹುಟ್ಟಿದ್ರು ಧನಿಷ್ಠ ನಕ್ಷತ್ರದಲ್ಲಿ ನಿಮಗೆ ಕುಜ ಅಷ್ಟಮದಲ್ಲಿದೆ. ಇವತ್ತಿಂದ ಬೆಟರ್ ಆಗಿದೆ. ಆದರೆ ಈ ಒಂದು ಭಾಳ ವಿಶೇಷವಾಗಿ ಕುಂಭರಾಶಿಯವರಿಗೆ ಮನೆಯಲ್ಲೇ ತುಂಬ ಗಂಡಾಂತರ ಅದು. ಈ ಸೂರ್ಯಗ್ರಹಣ ಪಿತೃಪಕ್ಷ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದ್ರು ಒಂದು ತೊಂದರೆಗಳಾಗುತ್ತೆ, ಡಿಸ್ಟರ್ಬ್ ಆಗುತ್ತೆ. ಯಾಕಂದರೆ ಸೂರ್ಯ ಬುಧಗ್ರಹ ಚಂದ್ರಗ್ರಹ ನಿಮ್ಗೆ ಅಷ್ಟಮದಲ್ಲಿ ಆಗುತ್ತಾರೆ. ಅದು ತುಂಬ ದೊಡ್ಡ ಅಪಾಯವನ್ನು ಕಾದಿದೆ. ನೀವು ಕುಂಭರಾಶಿಯವರಿಗಂತೂ ಭಯಂಕರವಾದ ತೊಂದರೆಯನ್ನು ಈ ಒಂದು ತಿಂಗಳಲ್ಲಿ ಪಿತೃಪಕ್ಷ ಈ ಒಂದು 9ನೇ ತಿಂಗಳು ನಿಮಗೆ ತುಂಬ ಗಂಡಾಂತರ ಕಾದಿದೆ. ಅದು ನಾನು ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅಷ್ಟಮದಲ್ಲಿ ಇಷ್ಟೊಂದು ಗ್ರಹ ಸೇರಬಾರ್ದು. ಅಷ್ಟಮದಲ್ಲಿ ಇಷ್ಟೊಂದು ಗ್ರಹ ಸೇರಿದರೆ ಖಂಡಿತ ಕೂಡ ನೋಡ್ರಿ, ದೇವ್ರು ಬೇಕಾದ್ರೂ ಕೂಡ ಸುಳ್ಳು ಹೇಳ್ಬೋದು, ಆರ್ಯವರ್ಧನ್ ಸುಳ್ಳು ಹೇಳೋ ನನಗಿರೋ ನಂಬಿಕೆ ಅದು ಯಾವಾಗಲೂ ನಾನು ಹೇಳ್ತೀನಿ. ಯಾಕಂದರೆ ನಾನು ಗ್ರಹಗಳ ಬಗ್ಗೆ ಹೇಳ್ತೀನಿ ಅಂದರೆ ಅದು ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ 100%. ಯಾವಾಗಲೂ ರಜನಿಕಾಂತ್ ಹೇಳೋರು, ಆಂಡವನೇ ನಮ್ಮ ಪಕ್ಕ ರೇಖರ ಅಂತ ಹೇಳೋರು. ಅವ್ರು ಯಾವಾಗಲೂ ಡೈಲಾಗ್ ಹೊಡೆಯೋರು, ದೇವರೇ ನಮ್ಮ ಪಕ್ಕ ಅಂದ. ಅವ್ರು ಅಳಮೈದ್ರೆ ಇಬ್ಬರು ಪಕ್ಕದಲ್ಲಿರಲ್ಲ. ಸಿನಿಮಾದಲ್ಲಿ ಹೊಡೆದಂಗಲ್ಲ ಡೈಲಾಗು, ಅಳಮೈದ್ರೆ ಪಕ್ಕದಲ್ಲಿರಲ್ಲ, ದೇವರೇ ನಮ್ಮ ಪಕ್ಕದಲ್ಲಿದ್ದಾರೆ ಅಂತ ಹೇಳೋರು. ಅವ್ರು ಕಟ್ಟಿದ ಪಕ್ಷ ಪಕ್ಕದಲ್ಲಿರಲ್ಲ, ಬರ್ದಿರ್ ಕೇಳಿ. ಹಂಗೆ ನಾನು ಹೇಳ್ತಾಯಿದ್ದೀನಿ ನೋಡಿ, ಈ ಒಂದು ಆರ್ಯವರ್ಧನ್ ಯಾವ್ದಾರು ಒಂದು ನಂಬರ್ಸ್ ಒಂದು ಡೇಟನ್ನು ಹೇಳಿದರೆ ಮಿಸ್ಸೇ ಆಗೋಲ್ಲ. ಬೇಕಾದ್ರೆ ದೇವ್ರು ಕೂಡ ಹೆಚ್ಚು ಕಮ್ಮಿ ಆಗ್ಬೋದು. ನನ್ನ ಲೈಫಲ್ಲಿ ಇದನ್ನೇ ಹೇಳ್ಬೇಕು ಅಂತ ಬಂದಿದ್ದೀನಿ, ಹೇಳಿದ್ದೀನಿ. ನನ್ನ ದೇವರು ನನ್ನನ್ನು ಚೆನ್ನಾಗಿಟ್ಟಾನೆ, ಮುಂದೆ ನಾನು ಚೆನ್ನಾಗಿರ್ತೀನಿ. ಕುಂಭರಾಶಿಯವರಿಗೆ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ನಿಮ್ಮ ಲೈಫಲ್ಲಿ ಆದರೆ ಒಂದು ಸರಿಗೆ ಈ ಒಂದು ರಾಶಿಗೆ ಒಂದು ಪರಿಹಾರವನ್ನು ಲಾಸ್ಟಲ್ಲಿ ಹೇಳ್ತೀನಿ. ದಯವಿಟ್ಟು ಎಲ್ಲರೂ ಕೂಡ ಒಂದೇ ಒಂದು ಟೆಂಪಲ್ ಹೇಳ್ತೀನಿ, ನಿಮ್ಮ ಲೈಫಲ್ಲಿ ಆದರೆ ಆ ದರ್ಶನ ಮಾಡಿ. ನಿಮಗೆ ಅಷ್ಟ ಐಶ್ವರ್ಯನೂ ಕೂಡ ಆ ಒಂದು ಟೆಂಪಲಲ್ಲಿ ತುಂಬ ಯೋಗ ಬರುತ್ತೆ. ಯಾರು ನೋಡಿ ಬಂದರೂ ಕೂಡ ನಿಮ್ಗೆ ಒಳ್ಳೆಯದಾಗುತ್ತೆ. ನೋಡ್ದಲ್ಲಿದ್ದರೂ ಹೋಗಿ ನೋಡಿ 100%. ಆ ಒಂದು ಪರಿಹಾರದ ಟೆಂಪಲ್ನ ಲಾಸ್ಟ್ ಮೂಮೆಂಟಲ್ಲಿ ಹೇಳ್ತೀನಿ. ಈ ತಿಂಗಳಲ್ಲಿ ನೀವು ನೋಡಲೇಬೇಕು. ಈ ತಿಂಗಳಲ್ಲೋ ಈ ವರ್ಷದಲ್ಲೋ ನೋಡಿದರೆ ನಿಮ್ಮ ಲೈಫಲ್ಲಿ ನೀವು ಜೀವನ ಪಾವನ ಆಗುತ್ತೆ. ಯಾಕಂದರೆ ಸಾಕಷ್ಟು ಪರಿಹಾರವನ್ನು ಆ ಒಂದು ರಾಶಿಲಿ ನಾನು ಹೇಳ್ತೀನಿ. ನನಗಿರೋ ನಂಬಿಕೆ, ಯಾಕಂದರೆ ನಿಮಗೆ ಪರಿಹಾರ ಬೇಕು ಅನ್ನೋದ್ರಿಂದ ನಾನು ಹೇಳ್ತಾ ಇದ್ದೀನಿ.